ಮಹಾತಪೋನಿಧಿ ಸದ್ಗುರು ಶ್ರೀ ದಿಗಂಬರೇಶ್ವರ 83ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹಲಕುರ್ಕಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಹಲಕುರ್ಕಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರೆ ಹಾಗೂ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ದಿನಾಂಕ 16/2/2026 ಸೋಮವಾರ ನಡೆದ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ. ಕಾರ್ಯಕ್ರಮ ಕುರಿತು ಗಣ್ಯರು ಮಾತನಾಡಿ ನವ ಜೋಡಿಗಳಿಗೆ ಶುಭ ಹಾರೈಸಿದರು. ಸಾಮೂಹಿಕ ವಿವಾಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಮಹಾಸ್ವಾಮಿಗಳು ಶ್ರೀ ದಿಗಂಬರೇಶ್ವರ ಮಠ ಹಲಕುರ್ಕಿ, ಪಾವನ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಕಲ್ಲಿನಾಥ ಮಹಾಸ್ವಾಮಿಗಳು ಸದ್ಗುರು ಶ್ರೀ ದಿಗಂಬರೇಶ್ವರ ಮಠ ಕೋಲಾರ. ಕಾರ್ಯಕ್ರಮದ ಅಧ್ಯಕ್ಷತೆ ಜೆಟಿ ಪಾಟೀಲ್ ಬೀಳಗಿ ಮತಕ್ಷೇತ್ರದ ಶಾಸಕರು. ಮುಖ್ಯ ಅತಿಥಿಗಳು ಅನಿಲ್ ಕುಮಾರ್ ದೇಸಾಯಿ ಧರಣಿಯವರು, ಸಾಕಿನ್ ಹಿರೇ ಬೋದಿಹಾಳ್, ಶ್ರೀಮತಿ ಮಲ್ಲವ್ವ ಬಿ ದಳವಾಯಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಲಕುರ್ಕಿ, ಶ್ರೀಮತಿ ರೇಖಾ ಹೆಚ್ ತಳವಾರ್, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಹಲಕುರ್ಕಿ, ಶ್ರೀ ಮುತ್ತು ನಾಯ್ಕರ್, ಅಧ್ಯಕ್ಷರು ಪಿಕೆಪಿಎಸ್ ಹಲಕುರ್ಕಿ, ರಮೇಶ್ ಎಸ್ ತಳವಾರ್, ಉಪಾಧ್ಯಕ್ಷರು ಪಿಕೆಪಿಎಸ್ ಹಲಕುರ್ಕಿ, ಆರ್ ದಳವಾಯಿ, ಚೇರ್ಮನ್ನರು ಶ್ರೀ ದಿಗಂಬರೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಹಲಕುರ್ಕಿ, ಕುಮಾರ್ ನಾಯ್ಕರ್, ಉಪ ಚೇರ್ಮನ್ನರು ಶ್ರೀ ದಿಗಂಬರೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಹಲಕುರ್ಕಿ ಹಾಗೂ ಸರ್ವ ಸದಸ್ಯರು ಶ್ರೀ ದಿಗಂಬರೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಹಲಕುರ್ಕಿ, ಚಂದ್ರಕಲಾ ಆಡಗಲ್, ಉಪಾಧ್ಯಕ್ಷರು ಎಸ್ಡಿಎಂಸಿ ಹಲಕುರ್ಕಿ, ಸರ್ವ ಸದಸ್ಯರು ಎಸ್ಡಿಎಂಸಿ ಹಲಕುರ್ಕಿ, ಶ್ರೀಮಠದ ಭಕ್ತರು, ಸುತ್ತಮುತ್ತಲಿನ ಹಳ್ಳಿಯ ಭಕ್ತರು, ಹಲವಾರು ಮುಖಂಡರು, ಯುವಕರು, ಮಹಿಳೆಯರು ಭಾಗಿಯಾಗಿದ್ದರು. ವರದಿ ವೀರೇಶ್ ಸಿ ಸೊಬ್ರತ್, ಕನಕ ಟಿವಿ, ಬಾಗಲಕೋಟೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸರ್ವ ಪೂಜ್ಯರ ಸದ್ಗುರು ಶ್ರೀ ದಿಗಂಬರೇಶ್ವರ ಮರಳಿ ಕೂಡಿಸ್ಕೊಂಡು ಜಾತ್ರೆಗಳನ್ನು ಮಾಡುವಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮ ಪರಮಪೂಜ್ಯರ ಆಶೀರ್ವಾದದಿಂದ ಇವತ್ತಿನ ದಿವಸ ಎಲ್ಲ ಹಳ್ಳಿಯ ಜನರನ್ನ ತಗೊಂಡು ಕರ್ಕೊಂಡು ಇವತ್ತು ಅಂತಮ್ಮ ರೀತಿಯಲ್ಲಿ ಬೇರೆ ಬೇರೆ ಹಳ್ಳಿಗಳ ಜನರನ್ನ ಪಾದಾರಗಳನ್ನು ಬರಬಿಟ್ಟು ಅದೇ ರೀತಿಯಾಗಿ ಇನ್ನೂ ಸಣ್ಣರಾಗಿರ್ತಕ್ಕಂಥ ಶಬರಿಯ ಮಡಿಕೋಟ ಮಹಾಸ್ವಾಮಿಗಳ ಪಾದಗಳಿಗೆ ಬರಬಿಟ್ಟು ಅದೇ ರೀತಿಯಾಗಿ ಇನ್ನೊಬ್ಬರು ಮಠಾಧೀಶರಾಗಿರ್ತಕ್ಕಂಥ ಬರಬಿಟ್ಟು ಈ ಕಾರ್ಯಕ್ರಮದ ಎಲ್ಲ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜೆಟಿ ಪಾಟೀಲ್ ಸಾಹೇಬರು, ಅದೇ ರೀತಿಯಾಗಿ ನಮ್ಮ ಗ್ರಾಮದ ಜನರಾಗಿರ್ತಕ್ಕಂಥ ಅನಿಲ್ ದೇಸಾಯಿ ಸಾಹೇಬ್ರೆ, ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರು ವಿವಿಧ ಪತ್ರಕರ್ತರಾಗಿರ್ತಕ್ಕಂಥ ಮುತ್ತು ನಾಯ್ಕರವರೇ, ಹಾಗೆ ನಮ್ಮ ಗ್ರಾಮದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಮ್ಮ ಗೌಡವರೇ, ಈ ವೇದಿಕೆಯಲ್ಲಿ ಆಸಕ್ತರಾಗಿರ್ತಕ್ಕಂಥ ಅವರು ಎಲ್ಲ ಜನ ಮಾಡಿದರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಹಾಗೂ ಹೊಸ ಜೋಡಿಗೆ ಕಾಣಿರ್ತಕ್ಕಂಥ 21 ಜೋಡಿ ವಧುವರರಿಗೂ ಎಲ್ಲರಿಗೂ ನಮ್ಮ ಸರ್ವ ಶರಣಾರ್ಥಿಗಳು. ಆತ್ಮೀಯ ಬಂಧುಗಳೇ, ಸಾಮೂಹಿಕ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ರು. ಇವತ್ತು ದಿವಸ ಸಂಕ್ಷಿಪ್ತವಾಗಿ ನಮ್ಮ ಮಕ್ಕಳ ನಡೆದು ಬಂದಿರ್ತಕ್ಕಂಥ
ವಿಚಾರಗಳನ್ನು ಮಠದ ವಿಚಾರಗಳನ್ನ ನಮ್ಮ ಮಠದ ನಡೆ ಮತ್ತು ಭಕ್ತರಿಗಾಗಿ ಮಠ ಶ್ರಮಿಸುತ್ತಕ್ಕಂಥ ಎರಡು ವಿಚಾರಗಳನ್ನು ಪ್ರಾಸ್ತಾವಿಕವಾಗಿ ಇಷ್ಟಪಡ್ತಾ ಇದ್ರು. ಬಂಧುಗಳೇ, ಇವತ್ತು 83ನೇ ಜಾತ್ರಾ ಮಹೋತ್ಸವದಲ್ಲಿ ನಾವು ಮೊದಲಿಗೆ ಹಮ್ಮಿಕೊಂಡಿದ್ದು ಸರ್ವಧರ್ಮ ಸಾಮಾಜಿಕ ವಿವಾಹ. ಇವತ್ತಿನ ದಿವಸ ಜಾತ್ರೆಗಳು ಅಂತಂದ್ರೆ ಇವತ್ತು ನಮ್ಮ ಏನು ದೇವರಿಗೆ ಪೂಜೆಗಳನ್ನು ಸಲ್ಲಿಸಿ ದೇವರಿಗೆ ಎಳಿತೀವಿ. ಬರೀ ಅದು ಒಂದೇ ಜಾತ್ರೆ ಆಗ್ಬಾರ್ದು. ಇವತ್ತು ಬಡವರ ಉದ್ಧಾರಕ್ಕಾಗಿ ಮೊದಲೇ ಜಾತ್ರೆ ಆಗ್ಬೇಕಂತ ನಮ್ಮ ಶ್ರೇಷ್ಠ ಮಹಾಸ್ವಾಮಿಗಳು ಈ ಸಾಮಾಜಿಕ ವಿವಾಹವನ್ನು ಪ್ರಾರಂಭ ಮಾಡಿದ್ರು. ಈ ಸಾಮಾಜಿಕ ವಿವಾಹವನ್ನು ಬದಾಮಿ ತಾಲೂಕಿನಲ್ಲಿ ಪ್ರಪ್ರಥಮ ಮಾಡಿರ್ತಕ್ಕಂಥ ಯಾವ್ದಾದ್ರು ಮಠ ಇದ್ರೆ ಅದು ನಿಜಮಲ್ಲೇಶ್ವರ ಮಠ. ನಾವು ಮೊದಲಿಗೆ ಫಸ್ಟ್ ಈ ಮಠದಲ್ಲಿ 125 ಜೋಡಿ ಮದುವೆಗಳನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತು ನಾವು 22 ವರ್ಷ ಮದುವೆಯನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತ 10,000 ಸಾಮೂಹಿಕ ವಿವಾಹ ಮಾಡ್ತಕ್ಕಂಥ ಯಾವುದಾದ್ರು ಮಠ ಇದ್ರೆ ಅದು ನಿಜಮಲ್ಲೇಶ್ವರ ಮಠ ಅಂತಕ್ಕಂಥಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇವೆ. ಇವತ್ತು ನಮ್ಮ ಮಠದ ಗುರುಪೂಜರಾಗಿರ್ತಕ್ಕಂಥ ಶ್ರೇಷ್ಠ ಮಹಾಸ್ವಾಮಿಗಳು ಈ ನಮ್ಮ ಜಾತ್ರೆಯಲ್ಲಿ ಇವತ್ತು ದಿವಸ ಕ್ರೀಡಾ ಚಟುವಟಿಕೆಗಳಿರ್ತವೆ, ಮನರಂಜನೆಗಳಿರ್ತವೆ, ರೈತರಿಗಾಗಿ ಹೆಚ್ಚಿನ ಜಾತ್ರೆಗಳಿರ್ತವೆ. ಆದರೆ ಇವತ್ತು ದಿವಸ ಈ ಮಠ ಬಡವರ ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರ ನಾವೇನಾದರೂ ಹೆಜ್ಜೆ ಹಾಕಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಪರಮ ಪೂಜ್ಯರು ಈ ಮದುವೆಗೆ ಪ್ರಾರಂಭ ಮಾಡಿದರು. ತಾವೆಲ್ಲ ತಿಳ್ಕೋಬೇಕು, ಇವತ್ತು ದಿವಸ ಮದುವೆ ಮಾಡಬೇಕಾದ್ರೆ ಹೆಣ್ಣು ಗಂಡಿನ ಕಡೆ ಎಷ್ಟು ತ್ರಾಸಾಗುತ್ತೆ, ಸಾಲ ಮಾಡಿ ಮದುವೆ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮ ಪರಮ ಪೂಜ್ಯರು ಫಸ್ಟ್ ಓದ್ಬೇಕಂತೇನಪ್ಪ ಅಂತಂದ್ರೆ ನಾವು ಸಾಮಾನ್ಯಗಳನ್ನು ಮಾಡೋದ್ರಿಂದ ಇವತ್ತಿನ ದಿವಸ ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ಬಡವರಿಗೆ ಇವತ್ತಿನ ದಿವಸ ಕನ್ನಿಸ್ತಕ್ಕಂಥ ಕೆಲಸವನ್ನ ಭಕ್ತಾದಿಗಳಿಂದ ಏನು ನಾವು ದಾನ ಧರ್ಮವನ್ನು ತಗೊಂಡು ಭಕ್ತರನ್ನ ಕನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಆ ಪರಮ ಪೂಜ್ಯರು ತಮ್ಮೆಲ್ಲ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರತಿ ವರ್ಷ ಜಾತ್ರೆ ನಡೆಸುವ ಜೊತೆಗೆ ಸಾಮೂಹಿಕ ಲಗ್ನದ ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದೀವಿ. ಈ ಊರಿನ ಜನರಿಗೆ ಎಷ್ಟೇ ಧನ್ಯವಾದ ಹೇಳಬೇಕಾಗಿದೆ. ಹಾಗಾದ್ರೆ ಸಂಘಟನೆ 25 ಸಂಚಿಗೆ ಬಂದಿಲ್ಲ. ಶಾಸಕರು ಮಾತಾಡ್ತಿದ್ದಾರೆ, ದಯವಿಟ್ಟು ಶಾಸಕರು ಕಾಪಾಡ್ಕೊಳ್ಳಿ. ಕೆಲವರು ಬೇಕಾದ ಮಾತಾಡ್ರಿ, ಬೇಕಾದ ಚೀರಿ, ಸಾರ್ವಜನಿಕ ಸಭೆಗಳನ್ನ ಹಳ್ಳಿಗಳು ನಾವು ಹೊರಟಿರ್ಬೋದು. ಇವತ್ತು ಯಾವುದೇ ಒಂದು ಕುಟುಂಬ ಲಗ್ನ ಮಾಡಿದೆ ಅಂದ್ರೆ ಕೆಲವು ಕುಟುಂಬಗಳು ಜೀವನ ಪರ್ಯಂತ ಸಾಲಗಳೇ ಇರ್ತಾವ. ಕೆಲವು ಕುಟುಂಬಗಳು ಸಾಲ ತೀರಿಸಬೇಕಾದ್ರೆ 10 ವರ್ಷ ದುಡಿಬೇಕಾಗತ್ತೆ. ಸಾಮೂಹಿಕ ಲಗ್ನಗಳ ಖರ್ಚಿಲ್ಲ, ವೆಚ್ಚಿಲ್ಲ, ಜಾತಿಲ್ಲ, ಖರ್ಚಿಲ್ಲ. ಅದನ್ನು ನಾವು ನಮ್ಮ ಮನೆಯವರು ಲಗ್ನ ಮಾಡಿದ್ರೆ ಸಾಮೂಹಿಕ ಕರ್ಕೊಂಡು ಬರ್ಬೇಕಂದ್ರೆ ಖರ್ಚು ಮಾಡಿ ಕರ್ಕೊಂಡು ಬರ್ಬೇಕು. ನಾವು ಇದು ಅವರ ಬರ್ತಾರೆ, ನಿಮ್ಗೆ ಆಶೀರ್ವಾದ ಮಾಡಿ. ಇದಕ್ಕಿಂತ ಹೆಚ್ಚಿನ ಪುಣ್ಯ ಆಶೀರ್ವಾದ ಏನ್ ಬೇಕು ನಿಮ್ಮ ಗಣಮಕ್ಕಳಿಗೆ, ಕುಟುಂಬಗಳಿಗೆ ಈಗ ಸರ್ಕಾರ ಇತ್ತೀಚೆಗಾಗಿ ಕಾನೂನನ್ನು ಮಾಡುವ ಸ್ಥಿತಿಯಾಗಿದೆ. ಯಾವುದೇ ಒಂದು ಇಲಾಖೆ ಎಲ್ಲರೂ ಹೋಗಿ ತೀರ್ಮಾನವಾಗುವಂತಹದ್ದು ಸರ್ಕಾರ ನಿರ್ಣಯ ಮಾಡಲಿಕ್ಕೆ ಹಚ್ಚಿದೆ. ನಿರ್ಣಯ ಯಾವ ಸಂದರ್ಭವು ಮಾಡ್ತಾರೋ ಗೊತ್ತಿಲ್ಲ. ನಾವು ಸಹಿತ ಇತಿಮಿತಿಗಳನ್ನು ನೋಡಿಕೊಂಡು ಲೆಕ್ಕನ ಮಾಡಬೇಕಂತ ಮಾತನ್ನು ಹೇಳಿ ಇವತ್ತು ನಿಮಗೆ ಪೂಜ್ಯರು ನಾವು ಪೂಜಿಸಿದ ಅವರೆಲ್ಲರೂ ಆಶೀರ್ವಾದ ಇದೆ, ಆಶೀರ್ವಾದ ಆಗಲಿದೆ. ಎಲ್ಲ ಹೆಜ್ಜೆ ಹೋಗಿದ್ದಾರೆ. ನೀವು ಸುಖ ಕಳೆದು ಬರ್ತಾರೋ ಗೊತ್ತಿಲ್ಲ. ಇವತ್ತೆಲ್ಲ ಸಮಾಜದ ಮುಖಂಡರು ನಿಮ್ಮ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ದೇವರು ಒಳ್ಳೆಯದು ಮಾಡಲಿ. ಜೊತೆಗೆ ಜನಸಂಖ್ಯೆಯು ಬಹಳ ಆಗಿದೆ.
ನಮ್ಮ ದೇಶದ್ದು ಜಗತ್ತು ಒಂದೇ ನಂಬರ್ ದೇಶ 140 ಕೋಟಿ ಇದ್ದರೆ ಇಲ್ಲಿಂದ 7 ಕೋಟಿ ದಾಟಲಿಕ್ಕೆ ಕಟ್ಟಿದ್ದೀವಿ. ಜನಸಂಖ್ಯೆ ಜಾಸ್ತಿ ಆದಂಗ ಭೂಮಿ ತಾಯಿಗಳು ವೈಜ್ಞಾನಿಕ ಕೇಳ್ತಾರೆ. ಅದಕ್ಕೆ ಮಕ್ಕಳಿಗಿಂತಲೂ ಹರಿಬೇಡಿ ಅನ್ನುವಂಥದ್ದು ಸರ್ಕಾರದ ಸಂದೇಶ. ನಾವು ಅದನ್ನು ಪಾಲನೆ ಮಾಡಬೇಕನ್ನುವಂಥದ್ದು ಹೇಳುವ ಜೊತೆಗೆ ನಾನು ಸಹಿತ ನಿಮ್ಮ 21 ಜೋಡಿಗಳ ಮೇಲೆ ಸಾಹೇಬರು ಬಂದಾರ ನೋಡಿ ಇಲ್ಲಿಯವರು ಬಂದಿದ್ದಾರೆ. ಹುಣಸಗೇರಿ, ಕುಕ್ಕನಕೇರಿ, ಉಗ್ರಟ್ಟಿ, ಬಂಕನೇರಿ, ಹಿರೇಬೆಂಕಲ್ಲ, ಮುತ್ತಿನಗೇರಿ, ಹೊರೂಳ, ಯರಗೊಪ್ಪ, ಹಲಕುರ್ಚಿ, ಕಳಸ, ಕೆರೂರ, ಮನಕುರ್ತಿ, ರಾಮದುರ್ಗ, ಹಲಕುರ್ಚಿ ಇಷ್ಟು ಬೇರೆ ಬೇರೆ ಭಾಗದಿಂದ ಇವತ್ತು ಮದುವೆ ಆಗಲಿಕ್ಕೆ ಸಮಾಚಾರ ಬಂದಿದೆ. ಆ ಜಗನ್ನೇಶ್ವರ ಭಗವಂತ ನಿಮಗೆ ಆಶೀರ್ವಾದ ಮಾಡಿ ಒಳ್ಳೆಯ ಸುಖ ಸಂಸಾರದ ಜೀವನವನ್ನು ನೀಡಿರುವಂಥ ಮಕ್ಕಳ ಈ ಸಂದರ್ಭ ಹೇಳುವ ಮುಖಾಂತರ ಈ ಸಂದರ್ಭದೊಳಗೆ ಒಂದು ಶಾಲಾ ಕೊಠಡಿ ಬಗ್ಗೆ ಕೇಳಿದರು ಪ್ರಕಾಶ್. ಶಾಲಾ ಕೊಠಡಿಗಳನ್ನು ಮಾಡಿಕೊಡ್ತೀವಿ ಅನ್ನುವಂಥ ಮಾತಾಡಿ ಸಂದರ್ಭದಲ್ಲಿ ಹೇಳ್ತೀನಿ. ಇವರಿಗೆ ನನ್ನ ಅವಧಿಗೂ ಕೂಡ ಸಂಪೂರ್ಣ ನೀರಾವರಿ ಮಾಡಬೇಕನ್ನುವಂಥ ಆಶೆ ಇದೆ. ಅದು ಆಗ್ತೈತೆ ಅನ್ನುವಂಥ ಭರವಸೆ ಕೊಡ್ತೇನೆ. ಇನ್ನು ನೀರಿನ ಸಮಸ್ಯೆ ಏನಪ್ಪ ಅಂದ್ರೆ 2200 ಎಕರೆ ಜಮೀನನ್ನ ಹಿಂದಿನ ಸರ್ಕಾರದವರು ಭೂಸ್ವಾಧೀನ ಮಾಡ್ಕೊಂಡಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ರೈತರು ಹೋರಾಟ ಮಾಡ್ತಾ ಬಂದಿದ್ರು. ಸರ್ಕಾರ ಬಂದಕ್ಕೆ ನಾನು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮೊನ್ನೆ ಬೆಂಗಳೂರು ಅಧಿವೇಶನಗಳು ಎಲ್ಲಿ ಪಾರ್ಟಿ ಯಾವಾಗ ಮಾಡಿಕೊಡ್ತೀವಿ ಅಂತ ಹೇಳಿದೆ. ಯಾವುದೇ ಸ್ಥಿತಿಯೊಳಗೆ ಮಾರ್ಚ್ ಏಪ್ರಿಲ್ ಒಳಗೆ ನಿಮ್ಮ ಮುಂದೆ ಕೊಡಲಾಗುತ್ತ. ಹಿಂದೆ 2200 ಎಕರೆ ಪೈಕಿ ಸರ್ಕಾರಿ ಜಮೀನು ಮತ್ತು ಕೆಲವರು ಕಾಬಾ ಮಾಡ್ಕೊಳ್ಳಕ್ಕೆ ಏನು ಜಮೀನು ತಗೊಂಡು ಅಂಥವ್ರು ಬಿಟ್ಟರೆ ನಾನು ರೈತರ ಜಮೀನುಗಳು ಅದರ ಸಂಪೂರ್ಣ ಮೀಸಲುಗಳ ಜವಾಬ್ದಾರಿ ನಾನು ಹೊಂದೋದಿಲ್ಲ ಅಂತ ಯಾವುದೂ ಚಿಂತೆ ಮಾಡ್ಕೋಬೇಡಿ. ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡು ಇವರ ಸಾನ್ನಿಧ್ಯ ವಹಿಸಿಕೊಳ್ಳುವಂಥ ಸರ್ವ ಪೂಜ್ಯ ಕಬೀರ ಸ್ವಾಮಿಗಳು ಪಾದಗಳಿಗೆ ಗೌರವಪೂರ್ವಕ ನಮಸ್ಕಾರವನ್ನು ಸಲ್ಲಿಸಿ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಿರ್ವಹಿಸಿರ್ತಕ್ಕಂಥ ಪೂಜೆಗೂ ಗೌರವಪೂರ್ವಕ ನಮಸ್ಕಾರವನ್ನು ಸಲ್ಲಿಸಿ ಇಂದಿಗೂ ಪೂಜೆಗೂ ಸಹಿತ ನಮಸ್ಕಾರ ಸಲ್ಲಿಸುವ ಜೊತೆಗೆ ಕಾರ್ಯಕ್ರಮದಲ್ಲಿ ವೇದಿಕೆ ನಡೆಸಿರುವಂಥ ಎಲ್ಲ ಗೌರವಾನ್ವಿತರೆ, ಊರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರೇ, ಮಧುಮಕ್ಕಳೇ, ಪತ್ರಿಕಾ ಮಾಧ್ಯಮಗಳು ಇದ್ರೆ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ಅದಕ್ಕೆ ಜೆಟಿ ಪಾಟೀಲ್ ಎಂತ ಮಾತನ್ನ ಆಡಿದಪ್ಪ ಅಂತಂದ್ರ ಯಾರು ಕೂಡ ಭೂಮಿಯನ್ನು ಮಾರಬಾರ್ರಿ, ಯಾರು ಕೂಡ ಭೂಮಿಯನ್ನ ಕೈಗಾರಿಕೆ ಪ್ರದೇಶಕ್ಕೆ ಕೊಡಬಾರ್ರಿ. ಆದ್ರೆ ಕೃಷ್ಣ ನಾನು ನನ್ನ ಅವಧಿ ಮುಗಿದ ನಾನು ಈ ಭಾಗದ ಎಲ್ಲ ರೈತರ ಜಮೀನುಗಳಿಗೆ ನೀರು ಹರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೆ ನಾವು ಕೂಡ ಕೊಲ್ಲಾನೂರು ನೀರಾವರಿ ಬರುವುದಕ್ಕಿಂತ ಮೊದಲು 20,000 15,000 ರೂಪಾಯಿ ಜಮೀನಿತ್ತು. ನಾವು ಇವತ್ತು ನಮ್ಮ ಭಾಗದೊಳಗೆ ಎಕರೆ 40 ಲಕ್ಷ ರೂಪಾಯಿ ಆಗ್ಯಾವ. ಅಂದ್ರೆ ಇಂಥ ನೀರಾವರಿ ಇಲ್ಲಂದ್ರೂ ಕೂಡ ಹಲಕುರ್ತಿ ಶ್ರೀಗಳು ಸೆಲೆಕ್ಷರಿ ಸ್ವಾಮಿಗಳು ಸುಮ್ಮನೆ ಕುಂದಿರ್ಲಿಲ್ಲ.
ಹಳ್ಳಿಗಳಿಗೆ ಭಿಕ್ಷಾಟನೆಯನ್ನು ಮಾಡಿ ಎಲ್ಲ ಭಕ್ತರನ್ನು ಕರ್ಕೊಂಡು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರ ಕಲ್ಯಾಣವನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನ ಸುಮಾರು 84 ವರ್ಷಗಳ ಹಿಂದೆ 83 ವರ್ಷಗಳ ಹಿಂದೆ ಆ ಪರಮ ಪೂಜ್ಯರು ತಮ್ಮ ಜೀವಿತಾವಧಿಯನ್ನು ಹೆಂಗೆ ಉಸಿರುಕಟ್ಟಿ ತನ್ನ ಮೈಯನ್ನು ಸುಟ್ಕೊಂಡು ಜಗತ್ತಿಗೆ ಪರಿಮಳವನ್ನು ಕೊಡ್ತಾ ಇದ್ದಲ್ಲ, ಒಬ್ಬ ಸನ್ಯಾಸಿಯಾಗಿ, ಒಬ್ಬ ಶಿವಯೋಗಿಯಾಗಿ, ಒಬ್ಬ ಸಂತಾಗಿ ಈ ಭಾಗದಲ್ಲಿ ಬಡವರನ್ನು ಮೇಲೆತ್ತಿಗೆ ಶ್ರಮಿಸಿರ್ತಕ್ಕಂಥ ಮಠ ಅದು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದು ಹಲಗುರ್ಗಿ ದಿಗಂಬರೇಶ್ವರ ಮಠ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲರೂ ಕೂಡ ಇವತ್ತು ಹರ್ಷಮನೆ ಇರಾಕತ್ತೀರಿ. ಮದುವೆ ಅಂದ್ರೆ ಏನ್ ಅನ್ನೋದನ್ನ ಹೇಳಿ ಮುಗಿಸ್ತೀನಿ. ಮ ಅಂದ್ರೆ ಮಮತೆ. ಯಾರು ಮದುವೆಯನ್ನ ಆಗ್ಲಿಕ್ಕೆ ಯೋಗ ಇರ್ತಾರಲ್ಲ ಅದ್ರ ಬಗ್ಗೆ ಬರೀತಾರೆ. ಮದುವೆಯನ್ನ ಯಾರು ಆಗ್ಬೇಕಪ್ಪ ಅಂತಂದ್ರೆ ಮ ಅಂದ್ರೆ ಮಮತೆ. ಮಮತೆ ಯಾರಲ್ಲಿ ಇರ್ತೈತಲ್ಲ ಅವ್ರು ಮದುವೆಯನ್ನ ಆಗ್ಬೇಕು. ಮ ಅಂದ್ರೆ ಮಮತೆ, ದು ಅಂದ್ರೆ ದುಡಿಮೆ. ಯಾರು ದುಡಿಮೆಯನ್ನ ಮಾಡ್ಲಿಕ್ಕೆ ಯೋಗ ಇರ್ತಾರಲ್ಲ ಅವ್ರು ಮದುವೆಯನ್ನ ಆಗ್ಬೇಕು. ಅಂದ್ರೆ 50 ಹೆಂಗ ಆಗತ್ತೈತಪ್ಪ ಅಂತಂದ್ರೆ ಹೆಂಡತಿ ಪಗಾರ ಒಳಗ ಕಿರಾಣಿ ಶಕ್ತಿ ಮಾಡ್ಕೊಂಡ್ ಬರೋ ಗಂಡ ಆಗಂಗಿಲ್ಲ. ಇವತ್ತ ಆ ಹೆಣ್ಣು ಮಗಳು ಈಗ ಏನದಪ್ಪ ಅಂತಂದ್ರೆ ಈ ಸತ್ತಿಗೆ ಏನದಪ್ಪ ಅಂತಂದ್ರೆ ಕುಂಕುಮ ಸೌಭಾಗ್ಯವತಿ ಕಾಂಕ್ಷಣಿಯಾಗದ ಈ ಹೆಣ್ಮಗಳು. ಇವರೆಲ್ಲ ಮದುವೆ ಹೆಣ್ಮಗಳು ಏನದಂದ್ರ ಇನ್ನು ಶ್ರೀಮತಿ ಆಗಿಲ್ಲ. ಕುಂಕುಮ ಸೌಭಾಗ್ಯವತಿ ಕಾಂಕ್ಷಣಿಯಾಗಿರ್ತಕ್ಕಂಥ ಈ ಹೆಣ್ಣುಮಗಳು ಗಂಡನಿಂದ 3 ಗಂಟನ್ನ ತಾಳಿಯನ್ನು ಕಟ್ಕೊಂಡು ಕಾಲುಂಗುರವನ್ನ ಕಟ್ಕೊಂಡ ತಕ್ಷಣ ಏನಕ್ಕಾವ್ರಿ ಶ್ರೀಮತಿ ಆಗ್ತಾಳ. ಅಂದ್ರೆ ಧರ್ಮ ಅಂತಕ್ಕಂಥದ್ದು ಇದೆ. ಅಂದ್ರೆ ಇವತ್ತು ಮೊನ್ನೆ ನಮ್ಮ ರಿಲಯನ್ಸ್ ಬಂಕ್ ಓಪನಿಂಗ್ ಹೋಗಿ ಕಲ್ಲೂರು ಅಂತ ಇಂಡಿಯಾ ಕರೆಸಿದ್ರು. ಅವ್ರ ತಂಗಿ ಮದುವೆ ಮಾಡಿ ಅಲ್ಲಿ ಅಫಜಲ್ಪುರ ಕೊಟ್ರು. ಅವರು ಬಹಳ ಖುಷಿಯಿಂದ ನಾನು ಲಗ್ನಕ್ಕೆ ಹೋದೆ, ಬಂಗಾರ ಹಾಕಿದ್ರು. ನಮಗೂ ಚಲೋ ಆಯ್ತು ಅಂದ್ರು. ಮುಂದೆ ಮಠಕ್ಕೆ ಕರ್ಕೊಂಡ್ಬಂದ್ರು. ಇಲ್ರಿ ನನ್ನ ಮಗಳು ಬಂದಾಳ ಗುರುಗಳ ಅಂದ್ರು. ಆದ್ರೆ ಮಗಳು ಬಂದಾಳ ನೀವೇ ಮಗ ಸಪ್ ಮಾಡಿ ಅಂತ ಕೇಳಿದ್ಯಾ? ಏನಿಲ್ರಿ ಅವ್ರ ಹಳೆಯ ರಾಯಲ್ ಎನ್ಫೀಲ್ಡ್ ಬೈಕ್ ಏನದು ಹಳೆಯ ತನಕ ಮಾಡ್ರಿ ಅಂತ ಕೇಳಾಕತ್ತಾನ್ರಿ ಗುರುಗಳ ಅಂತಂದ್ರು. ಮತ್ತೆ ಮಗ ಹಾಕಿದ್ ಕೊಡ್ರಿ ಯಾಕಂದ್ರೆ ಇಲ್ರಿ ಎಲ್ಲ ಆಗೋಗೈತಿ, ಸ್ವಲ್ಪ ಪೀಕ್ ಬಂದಿಲ್ಲ ಅಂತಂದ್ರು. ಅಂದ್ರೆ ಕಾರಣ ಏನಪ್ಪ ಅಂತಂದ್ರೆ ಹೆಂಡತಿ ತವ್ರ ಮನೆಯಿಂದ ಹೆಂಡತಿ ಅವ್ವ ಅಪ್ಪನ ಕಡೆ ಬಂಗಾರ ರೊಕ್ಕ ತಗೊಂಡು ಗಂಡಸಾಗಿಲ್ಲ, ಎಲ್ಲರನ್ನ ಬಿಟ್ಟು ಬಂದಿರ್ತಕ್ಕಂಥ ಹೆಣ್ಮಗಳನ್ನ ಜೀವನ ಇರು ಪರ್ಯಂತರ ಕಣ್ಣೀರು ಬರೆಸ್ಲಾರ ಯಾವ್ದು ಅಪಾಯ ಮಾಡ್ತಾರಲ್ಲ ಅವ್ರು ನಿಜವಾದ ಗಂಡಸ ಯಾವ ಮನೆಯಲ್ಲಿ ಹೆಣ್ಣಿನ ಕಣ್ಣೀರು ಹಾಕ್ತೈತಿ ಅದು ಯಾವತ್ತಿಗೂ ಕೂಡ ಸುಖ ಆಗಂಗಿಲ್ಲ. ಅಲ್ಲ ಈ ಹೆಣ್ಣು ಮಗಳು ಕುಂಕುಮ ಸೌಭಾಗ್ಯವತಿ ಕಾಂಕ್ಷಣಿಯಾಗಿರ್ತಕ್ಕಂಥ ಹೆಣ್ಣುಮಗಳು ಈಗ ಪರಮ ಪೂಜ್ಯರೆಲ್ಲ ಗೊತ್ತಾಗಿರಿ. ಇವರು ಮಂತ್ರೋಪದೇಶವನ್ನು ಮಾಡ್ತಾರ. ಅವರ ಮಂತ್ರೋಪದೇಶದಿಂದ ಶ್ರೀಮತಿ ಅವರೆಲ್ಲ ಆಗ್ತಾರ. ಅದಕ್ಕೆ ಮ ಅಂದ್ರೆ ಮಮತೆ, ದು ಅಂದ್ರೆ ದುಡಿಮೆ, ವೇ ಅಂದ್ರೆ ವ್ಯವಹಾರ. ಯಾರಲ್ಲಿ ವ್ಯವಹಾರ ಜ್ಞಾನ ಇರ್ತೈತಿ ಅವ್ರು ಮದುವೆಯನ್ನು ಆಗ್ಬೇಕು ಅಂತ ಹೇಳಿ ಬರೀತಾರ. ಅದಕ್ಕ ನೀವೆಲ್ಲರೂ ಕೂಡ ಇವತ್ತು ಮದುವೆಯನ್ನು ಆಗಾಕತ್ತೀರಿ. ನಿಮ್ಮ ಬದುಕು ಹಸನಾಗ್ಲಿ. ಷಡಕ್ಷರಿ ಶಿವಯೋಗಿಗಳು ಶಂಕರಯ್ಯ ಸ್ವಾಮಿಗಳು ಇಲ್ಲೇ ಅವ್ರದ್ದು ಹಾಡುಗಳೊಳಗ ತಮ್ಮ ಮಕ್ಕಳ ಮದುವೆ ಒಳಗ ಹಾಡುಗಳು ಭಕ್ತರು ತಮ್ಮ ಬಂಧು ಬಾಂಧವರು ಮದುವೆ ಒಳಗ ಹೋಳಿಗೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ಆ ಊರೊಳಗೆ ಹೋದ್ರೆ ಎಷ್ಟು ಕಣ್ಣಿ ಕಾಣ್ತೈತಿ, ಕಲ್ಲ ಅದಾವ ಬರೀ 1 ಸಾಯಿ ಜಮೀನ. ಆದ್ರೂ ಕೂಡ ಆ ಭಕ್ತರ ಹೃದಯ ವಿಷಾಗತ್ತೆ ಹಾಡುಗಳು ಭಕ್ತರು ನಡ್ತಾರಪ್ಪ ಅಂತಂದ್ರ ಹೋಳಿಗೆಯನ್ನು ಮಾಡಿ ತಾವು ಉಣಂಗಿಲ್ಲ, ಬಂದಿರ್ತಕ್ಕಂಥ ಭಕ್ತರಿಗೆ ಉಣಿಸ್ತಕ್ಕಂಥ ಭಕ್ತರು ಏನೇನಪ್ಪ ಅಂತಂದ್ರೆ ಹಲಗುರ್ಗಿ ದಿಗಂಬರೇಶ್ವರ ಮಠದ ಭಕ್ತರು ಅಂತಕ್ಕಂಥದ್ದನ್ನ ನಾವು ಬಹಳ ಪ್ರೀತಿ ವಾತ್ಸಲ್ಯ ಮಮತೆಯಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಇದೇ ರೀತಿ ಉತ್ಲೋಕವಾಗಿ ಬೆಳೀಲಿ. ಈ ಮಠಮಾನ್ಯಗಳು ಬೆಳಿಬೇಕಪ್ಪ ಅಂತಂದ್ರೆ ಸಂಸ್ಕೃತವಾಗಿ ಮಾತನ್ನು ಬರೀತಾರೆ. ಹಸ್ತಸ್ಯ ಭೂಷಣಂ ದಾನಂ ದಾನಶ್ಯ ಮರಣಂ ಧ್ರುವಂ ಅಂತೇಳಿ. ಅದಕ್ಕ ಇಂಥ ಕಾರ್ಯಕ್ರಮಗಳು ಆಗ್ಬೇಕಪ್ಪ ಅಂತಂದ್ರ ನೀವೆಲ್ಲ ದಾನ ಧರ್ಮಾದಿಗಳನ್ನು ಮಾಡಿ. ನಮ್ಮ ಶಾಸಕರು ಜೆ.ಪಿ. ಪಾಟೀಲ್ರಿಗೆ ಕೂಡ ನನ್ನ ಮಠದ ಪರವಾಗಿ ಬಹಳ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಮುಖ್ಯಮಂತ್ರಿಗಳ ಹತ್ತಿರದ ಶಾಸಕರು ನೀವು. ನನ್ನ ಭಾವನೆ ಪ್ರಕಾರ 4 ಸಾರಿ ತಾವು ಶಾಸಕರಾಗಿ ಬೀಳಗಿ ವಿಧಾನಸಭಾ ಕ್ಷೇತ್ರದೊಳಗ ಒಂದು ವಿಚಿತ್ರ ರಾಜಕಾರಣ. ಅಂದ್ರೆ ಯಾವುದೇ ರೀತಿ ಸಂಪರ್ಕವನ್ನು ಜೆ.ಪಿ. ಪಾಟೀಲ್ ಮಾಡಲಿಲ್ಲ. ಆದ್ರೆ ಎಂತ ಸಂಪರ್ಕವನ್ನು ಮಾಡ್ಯಪ್ಪ ಅಂತಂದ್ರೆ ಕಾರ್ಯಕರ್ತರನ್ನು ಬೆಳೆಸ್ತಕ್ಕಂಥ ಜೆ.ಪಿ. ಪಾಟೀಲ್ 4 ಬಾರಿ ಶಾಸಕರಾಗ್ಯಾರ. ನಾನು ಅಂತ ಹೇಳ್ತೀನಿ 2.5 ವರ್ಷ ಆಗಿಂದ ಹೊಳ್ಳಿ ಮತ್ತೆ ಮಂತ್ರಿ ಕೊಡ್ತಾರೆ ಅಂತ ಹೇಳಿ ಸುದ್ದಿ ಐತಿ. ಆದ್ರೆ ದಿಗಂಬರೇಶ್ವರ ಆಶೀರ್ವಾದದಿಂದ ಮುಂದಿನ ಸಾರಿ ನಮ್ಮ ಸಾಮೂಹಿಕವಾಗಿ ಜೆ.ಪಿ. ಪಾಟೀಲ್ ಮಂತ್ರಿಗಳಾಗಿ ಬರಲಿ ಅಂತಕ್ಕಂಥದ್ದನ್ನ ಬಹಳ ಅಭಿಮಾನದಿಂದ ಅವರಿಗೆ ಹರಿಸ್ತಕ್ಕಂಥದ್ದು. ಮತ್ತು ಎರಡನೇದು ನಮ್ಮ ಕುಮಾರ ಮತ್ತು ನಮ್ಮ ಪ್ರಕಾಶ್ ಅವರು ಹೇಳಿದ್ರು, ಇದ್ರ ಮೇಲ್ಗಡೆ ನಾವು ಆರ್ಚ್ ಹಾಕಿ ತೆಗೆದಾಕಿ ಒಂದು ಕಲ್ಯಾಣ ಮಂಟಪವನ್ನು ಕಟ್ತೇವೆ ಅಂತಕ್ಕಂಥದ್ದನ್ನ ಅದಕ್ಕೆ ಶಾಸಕರು ಮನಸ್ಸು ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯನವರು ಬಹಳ ಅಣ್ಣ ಮತ್ತು ಬಡವರನ್ನು ಬೆಳೆಸ್ತಕ್ಕಂಥವ್ರು ಅವ್ರ ಹತ್ರ ಕರ್ಕೊಂಡು ಹೋಗಿ ಏನಾದರೂ ಈ ನಮ್ಮ ದಿಗಂಬರೇಶ್ವರ ಮಠಕ್ಕೂ ಕೂಡ
ಸಮುದಾಯ ಗೌರವವನ್ನು ಖಂಡಿತವಾಗಿ ಕೊಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ ಈ ಭಾಗದಲ್ಲಿ ನೀರಾವರಿಯನ್ನು ಮಾಡಿ ಈ ಎಲ್ಲ ಜನರನ್ನು ಹರಿಸಿ ಆ ದಿಗಂಬರೇಶ್ವರ ಆಶೀರ್ವಾದದಿಂದ ಉಪಯೋಗವಾಗಿ ತಾವೆಲ್ಲರೂ ಕೂಡ ದಿಗಂಬರ ಸೇವೆಯನ್ನು ಮಾಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ.